ಬಂದೇ ಬಿಟ್ಯಾ? ಏನು ನಿಮ್ಮ ಯಜಮಾನ್ರಿಗೆ ಮತ್ತೆ ಸತ್ಯ ಹೇಳಬೇಕು ಅಂತ ಹೊರಟಿದ್ಯಾ ಮುತ್ತು? ಹೌದು, ನಾನು ಸತ್ಯ ಹೇಳೇ ಹೇಳ್ತೀನಿ. ಹಾಗಂದ್ರೆ ಈ ರೀತಿ ಸತ್ಯ ಹೇಳಿ ನಿಮ್ಮ ಯಜಮಾನ್ರ ಸಾವಿಗೆ ನೀನೇ ಕಾರಣ ಆಗ್ಬಿಡ್ತೀಯಾ? ಸತ್ಯ ಹೇಳಿದ್ರೆ ಒಳ್ಳೇದಾಗತ್ತೆ ಅಂತ ನಂಬಿರೋನು ನಾನು. ತಲೆವರೆಗೂ ಅಷ್ಟೇ, ಸುಳ್ಳಿಗಿಂತ ಸತ್ಯನೇ ಇಷ್ಟ ಆಗತ್ತೆ. ಪದೇ ಪದೇ ಇದನ್ನೇ ಹೇಳಿ ಎದುರಿಸ್ಬೇಡ. ನಾನಿವತ್ತು ತಲೆವರೆಗೆ ಸತ್ಯ ಹೇಳೇ ಬಿಡ್ತೀನಿ. ಅದೇನಾಗತ್ತೋ ಪರವಾಗಿಲ್ಲ, ದೇವ್ರಿದ್ದಾನೆ. ನಾನಿವತ್ತು ತಲೆವರೆಗೆ ಸತ್ಯ ಹೇಳೇ ಬಿಡ್ತೀನಿ. ದಾರಿ ಬಿಡು ತಲೆವರೇ. ತಲೆವರೇ, ತಲೆವರೇ, ತಲೆವರೇ. ಏಯ್, ಇಲ್ಲೇ ಇದ್ದೀನಲ್ಲ. ಇಲ್ಲ ತಲೆವರೇ, ನೀವು ಅಲ್ಲೂ ಕಾಣಿಸ್ತಾ ಇದ್ದೀರಾ, ಇಲ್ಲೂ ಕಾಣಿಸ್ತಾ ಇದ್ದೀರಾ. ನಿಜ ಹೇಳಿ, ನೀವೆಲ್ಲಿದ್ದೀರಾ? ಕುಡ್ಕೊಂಬಂದಿದ್ದೀಯಲ್ಲ, ತೂರಾಡ್ತಿರೋದು ನೋಡ್ತಿದ್ರೆ ಗೊತ್ತಾಗ್ತಿದೆ ಕಂಠ ಪೂರ್ತಿ ಕುಡ್ಕೊಂಡು ಬಂದಿದ್ದೀಯಾ ಅಂತ. ತಲೆವರೇ, ನೀವು ನಿಮ್ಮ ಪಾದ ತಲೆ ಮೇಲಿಡಿ. ಆ ಬಂದೂಕ್ನ ನನ್ನ ಎದೆ ಮೇಲಿಟ್ಟು ಗುಂಡಾಕಿ ಕೊಂದುಬಿಡಿ. ಆದರೆ ನಾನು ನಿಮ್ಗೆ ಇವತ್ತೊಂದು ಸತ್ಯ ಹೇಳಲೇಬೇಕು. ಸತ್ಯನಾ? ಯಾವ ಸತ್ಯನೋ? ನಿಮ್ಗೆ ಯಾರಾದರೂ ಅನ್ಯಾಯ ಮಾಡ್ತಿದ್ರೆ ಅದು ನೋಡಿಕೊಂಡು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ ತಲೆವರೇ. ನೀವು ಈ ಎಸ್ಟೇಟ್ಗೆ ರಾಜ ಆದರೆ ನಾನು ಸೇನಾಧಿಪತಿ. ನಿಮ್ಮನ್ನ ಈ ಎಸ್ಟೇಟ್ನ ಕಾಪಾಡೋ ಜವಾಬ್ದಾರಿ ನಂದು ತಲೆವರೇ, ನಂದು. ಏಯ್, ಅದನ್ನು ಹೇಳೋಕೆ ಕುಡ್ಕೊಂಡು ಬರಬೇಕಾಗಿತ್ತಾ? ಅಲ್ಲ ತಲೆವರೇ, ನಿಮ್ಮ ಬೆನ್ನಿಂದ ಏನೋ ನಡೀತಾ ಇದೆ, ಅದು ನಿಮ್ಗೆ ಗೊತ್ತಾಗ್ತಾನೆ ಇಲ್ಲ. ಅದನ್ನು ನಾನು ಹೇಳಬೇಕು. ಬೆನ್ನ ಹಿಂದೆನಾ? ಏಯ್, ಏನೋ ಹೇಳ್ತಿದ್ಯಾ ನೀನು? ಹೌದು ತಲೆವರೇ. ಅಲ್ಲಿದ್ದು ನಿಲ್ಗೂ ಬನ್ನ ಏನು? ಬರಲಿ ಬರಲಿ. ಅಳಿಯಂದ್ರೆ ಬನ್ನಿ. ಏಯ್ ಮುತ್ತು, ಈಗ ಹೇಳೋ. ಅದೇನೋ ಹೇಳಬೇಕು ಅಂತಿದ್ಯಲ್ಲ, ಹೇಳೋ. ಮುತ್ತು ಹೇಳಿ, ಮಾವ ಕೇಳ್ತಾ ಇದ್ದಾರಲ್ಲ. ಅಳಿಯಂದ್ರೆ ಇತ್ತೀಚೆಗೆ ಇವನು ಒಂಥರ ವಿಚಿತ್ರವಾಗಿ ಆಡ್ತಾನೆ. ಅದೇನು ಅಂತಾನೆ ಗೊತ್ತಾಗ್ತಿಲ್ಲ. ಅದೇನೋ ತೋರಿಸ್ಬೇಕು ಅಂತಾನೆ, ಅದೇನೋ ಮಾತಾಡಬೇಕು ಅಂತಾನೆ. ಈಗ ಅದೇನೋ ಹೇಳಬೇಕು ಅಂತ ಬಂದು ನಿಂತಿದ್ದಾನೆ, ಮಾತೇ ಆಡ್ತಿಲ್ಲ. ಮುತ್ತು ಮಾತಿಗೆ ನೀವು ತಲೆ ಕೆಡ್ಸ್ಕೊಬಿಡಿ ಅಳಿಯಂದ್ರೆ. ನೀವು ತಲೆ ಕೆಡಿಸ್ಕೋಬೇಡಿ ಮಾವ. ಮುತ್ತು, ಇರೋ ಸತ್ಯನೆಲ್ಲ ನಿಮ್ಮ ಯಜಮಾನ್ರಿಗೆ ಹೇಳಕ್ಕೆ ಬಂದ್ಬಿಟ್ಟಿದ್ಯಾ? ಓ ಸರಿ, ಹೇಳಪ್ಪಾಯ್ತು. ಅದಕ್ಕೂ ಮುಂಚೆ ಡಾಕ್ಟ್ರ್ ಏನು ಹೇಳಿದ್ದಾರೆ ಅಂತ ನೆನಪಿದೆ ತಾನೇ? ಇನ್ಮೇಲೆ ಯಾವತ್ತೂ ಅವ್ರ ಮನ್ಸಿಗೆ ನೋವುವಂಥ ವಿಷಯನ ಹೇಳಬೇಡಿ. ಅಕಸ್ಮಾತ್ ನೀನೇನಾದರೂ ಇರೋ ಸತ್ಯನ ಹೇಳಿಬಿಟ್ರೆ ನೋಡಿ, ಕಳ್ತರ ಕೂತಿದ್ದಾರಲ್ಲ ನಿಮ್ಮ ಯಜಮಾನ್ರು, ಎದೆ ಹೇಳ್ಕೊಂಡಲ್ಲೇ ಮಲ್ಕೊಂಡ್ಬಿಡ್ತಾರೆ. ಹೇಳಿ ಮುತ್ತು. ಅಳಿಯಂದ್ರೆ ಕೇಳ್ತಿಲ್ವೇನೋ? ಅದೇನು ಅಂತ ಹೇಳೋ. ಅಯ್ಯೋ ಮಾವ, ಅಯ್ಯೋ ತಿಂತ ಇಲ್ಲ, ಎದೆ ಇರ್ತಾ ಇದೆಯಾ? ಉಸಿರಾಡಕ್ಕೆ ಏನಾದ್ರು ತೊಂದರೆ ಆಗ್ತಾ ಇದೆಯಾ? ಓ, ಮುತ್ತು ಕುಡಿದ್ರು ಅಂತ ಬೇಜಾರಾಗೋಗ್ಬಿಟ್ಟಿದ್ದೀರಾ? ಛೇ ಛೇ ಛೇ, ಹೇಗಾಡ್ತಾನೆ ಅವನು? ಛೇ, ಏನು ಮುತ್ತು ನೀವು ಅಷ್ಟು ಗೊತ್ತಾಗಲ್ವಾ ನಿಮಗೆ? ನೀವು ಕುಡ್ದಿದ್ದೀರಾ ಅಂತ ಪಾಪ ನಮ್ಮ ಮಾವ ಬೇಜಾರು ಮಾಡ್ಕೊಂಡಿದ್ದೀರಾ ಅವರು. ಛೇ ಛೇ ಛೇ, ತಪ್ಪು ತಪ್ಪು ತಪ್ಪು, ನಿಜವಾಗ್ಲೂ ತಪ್ಪು, ವೆರಿ ಬ್ಯಾಡ್ ಮುತ್ತು. ನಿಮ್ಗೆ ಎದೆ ಏ ಮುತ್ತು, ಏನು ಹೇಳೋ, ಮಾತಾಡೋ. ತಲೆವರೇ, ನಾನೇನು ಹೇಳಲ್ಲ, ನಾನೇನು ಹೇಳಲ್ಲ. ನೀವು ಮಲ್ಕೊಳ್ಳಿ, ಔಷಧಿ ತಗೊಳ್ಳಿ. ನೀವು ಚೆನ್ನಾಗಿರ್ಬೇಕು, ನೀವು ಚೆನ್ನಾಗಿರ್ಬೇಕು. ನನಗೇನು ಗೊತ್ತಿಲ್ಲ, ನಾನೇನು ಹೇಳಲ್ಲ, ನನಗೇನು ಗೊತ್ತಿಲ್ಲ. ಏಯ್ ತಲೆವರೇ, ನೀವು ಚೆನ್ನಾಗಿರ್ಬೇಕು. ಮುತ್ತು, ಏ ಮುತ್ತು, ಮುತ್ತು, ಏ ಮುತ್ತು. ಆದರೂ ನನಗೊಂದು ಅನುಮಾನ. ಅನುಮಾನನ? ಏನು ಮಾವ? ಹೌದು ಅಳಿಯಂದ್ರೆ, ನಮ್ಮ ಮುತ್ತು
ಯಾವತ್ತೂ ಹೀಗೆ ಆಡ್ದವನಲ್ಲ. ಅವನು ಹೀಗೆ ಆಡ್ತಿದ್ದಾನೆ ಅಂದರೆ ಅವನ ಮನಸ್ಸಲ್ಲಿ ಏನೋ ಇಟ್ಕೊಂಡಿದ್ದಾನೆ ಅಂತಲೇ ಅರ್ಥ. ನೀವೊಂದು ಕೆಲಸ ಮಾಡ್ತೀರಾ? ಹೇಳಿ. ಅವನ ಮನಸ್ಸಲ್ಲಿ ಏನಿದೆ ಅನ್ನೋದನ್ನು ತಿಳ್ಕೊಂಡು ಸಣ್ಣ ಪುಟ್ಟ ಸಮಸ್ಯೆ ಇದ್ದರೆ ನೀವೇ ಬಗೆಹರಿಸ್ಬಿಡಿ. ಅಷ್ಟೇ ತಾನೇ. ಆಯಿತು, ಅವ್ರ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊಂಡು ಸಮಸ್ಯೆನ ಬಗೆಹರಿಸ್ತೀನಿ. ನೀವು ಆರಾಮಾಗಿ ರೆಸ್ಟ್ ಮಾಡಿ. ಆಗಲಿ ಹೇಳಿ ಅಂದರೆ ಏನು ಮಾವ ನಿಮ್ಮ ಕಥೆ? ನನ್ನ ಕೈಗೆ ಗನ್ ಕೊಟ್ಟು ಸುಳ್ಳು ಹೇಳ್ದವ್ರನ್ನ ಸುಟ್ಟುಬಿಡು ಅಂತಿದ್ದೀರ. ಆದರೆ ಸುಳ್ಳು ಹೇಳ್ತಿರೋನೇ ನಾನು. ಈಗ ನನ್ನ ಬಗ್ಗೆ ಹೇಳಕ್ಕೆ ಬಂದಿರೋ ಮುತ್ತು ಹತ್ರ ನನ್ನನ್ನೇ ಕಳಿಸಿ ಏನು ವಿಷಯ ಕೇಳು ಅಂತ ಹೇಳ್ತಿದ್ದೀರ. ಕೈಗೆ ಬೇಡಿ ಹಾಕಿ ಅದ್ರ ಕೀನ ನನ್ನ ಕೈಲೇ ಕೊಟ್ಟಾಗಾಯ್ತು. ಯಾಕಡೆ ಅಂದರೆ ಏನು ಯೋಚನೆ ಮಾಡ್ತಿದ್ದೀರಿ? ಅದೇ ಮುಂದೆ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೆ ಅಷ್ಟೇ ಮಾವ. ನಾನೆಲ್ಲ ಬಗೆಹರಿಸ್ತೀನಿ, ನೀವು ಪುಸ್ತಕ ಓದಿ. ನನ್ನ ಮಗಳ ಸೆಲೆಕ್ಷನ್ನು ಸರಿಯಾಗಿ ಐತೆ. ನೋಡು ಸುಬ್ಬು, ಸುಮ್ಮನೆ ಕಾರಣಗಳು ಕೊಡಬೇಡ. ಒಂದು ನೀನ್ ಇಲ್ಲಿಗೆ ಬರ್ಬೇಕು, ಇಲ್ಲ ನಾನು ಅಲ್ಲಿಗೆ ಬರ್ತಿದ್ದೀನಿ ಅಷ್ಟೇ. ಮೇಡಮ್, ನಿಮಗೆ ನಾನು ಹೇಳೋದೇ ಅರ್ಥ ಆಗ್ತಾ ಇಲ್ಲ. ಸುಬ್ಬು, ನೀನೇ ನನ್ನನ್ನು ಅರ್ಥ ಮಾಡ್ಕೋತಾ ಇದೀಯಾ? ನೀನ್ ಇಲ್ದೆ ನನಗೆ ಎಷ್ಟು ಕಷ್ಟ ಆಗ್ತಿದೆ ಗೊತ್ತಾ? ಒಂದೊಂದು ನಿಮಿಷನೂ ಒಂದೊಂದು ವರ್ಷದ ತರ ಫೀಲ್ ಆಗ್ತಿದೆ ನನಗೆ. ಒಂದು ಮಾತ್ರ ನಿಜ ಕಣ, ನೀನಿಲ್ದೆ ಅವಳು ಒಂದು ಕ್ಷಣನೂ ಇರಲ್ಲ ಕಣ. ಹೌದು ಸುಬ್ಬು, ಊಟ ತಿಂಡಿ ಸರಿಯಾಗಿ ಮಾಡ್ತಿಲ್ಲ, ನಿದ್ದೆ ಅಂತೂ ದೂರದ ಮಾತು, 3 ಹೊತ್ತು ನಿಂದೆ ಜಪ. ಕೇಳಿಸ್ಕೊಂಡ್ಯಾ ಸುಬ್ಬು? ನಾನೇನಾದ್ರೂ ಸುಳ್ಳು ಹೇಳಿದ್ರು ಅಪ್ಪ ಅಮ್ಮ ಸುಳ್ಳು ಹೇಳಲ್ಲ ತಾನೆ? ಮೇಡಮ್, ನೀವು ಸುಳ್ಳು ಹೇಳ್ತಿದ್ದೀರ ಅಂತ ನಾನು ಹೇಳ್ತಾ ಇಲ್ಲ ಮೇಡಮ್. ನೀವು ನನ್ನ ಎಷ್ಟು ಮಿಸ್ ಮಾಡ್ಕೋತಿದ್ರು ನಾನು ಅಷ್ಟೇ ಮಿಸ್ ಮಾಡ್ಕೋತಾ ಇದ್ದೀನಿ. ಆದರೆ ಇಲ್ಲಿ ಪರಿಸ್ಥಿತಿ ಬೇರೆ ಥರ ಇದೆ. ನಾನು ಇವಾಗ ಸಡನ್ನಾಗಿ ಹೊರಟು ಬರೋದಕ್ಕಾಗಲ್ಲ. ಯಾಕೆ ಸುಮ್ಮೋ, ಅಲ್ಲೇನಾದ್ರು ಸಮಸ್ಯೆನಾ? ನೀನು ಮಗುನಲ್ಲಿ ಬಿಡಕ್ ತಾನೇ ಹೋಗಿದ್ದು, ಬಿಟ್ಟ ಮೇಲೆ ಬಂದ್ಬಿಡಬೇಕಪ್ಪ. ವಾಪಸ್ ಬರೋ ಪರಿಸ್ಥಿತಿ ಇದ್ದಿದ್ರೆ ನಾನು ಖಂಡಿತ ಬರ್ತಾ ಇದ್ದೆ. ಅಂದ್ರೆ ಅಲ್ಲಿ ಏನ್ ನಡೀತಿದೆ ಸುಬ್ಬು? ಅಯ್ಯೋ, ಅದನ್ನೆಲ್ಲ ಫೋನಲ್ಲಿ ಹೇಳೋಕ್ಕಾಗಲ್ಲ ಅಮ್ಮೋರೆ. ನಾನು ನೇರವಾಗಿ ಅಲ್ಲಿಗೆ ಬರ್ತೀನಲ್ಲ, ಎಲ್ಲ ಡೀಟೇಲಾಗಿ ಹೇಳ್ತೀನಿ, ಬೇಜಾರು ಮಾಡ್ಕೋಬೇಡಿ. ನೀನ್ ಹೇಳೋದು ಬೇಕಾಗಿಲ್ಲ, ನಾನು ಕೇಳೋದು ಬೇಕಾಗಿಲ್ಲ, ನಾನು ಅಲ್ಲಿಗೆ ಬರ್ತಿದ್ದೀನಿ ಅಷ್ಟೇ. ಮೇಡಮ್, ನೀವು ಯಾಕೆ ಹಿಂಗೆ ಹಠ ಮಾಡ್ತಾ ಇದ್ದೀರಾ? ನೋಡಮ್ಮ, ನನ್ನ ಮಾತು, ನನ್ನ ಮನ್ಸಿನ ನೋವು ಇವನಿಗೆ ಹಠದ ತರ ಅನ್ನಿಸ್ತಾ ಇದೆ. ಸುಬ್ಬು, ತುಂಬಾ ಪ್ರೀತಿ ಮಾಡ್ದವ್ರನ್ನ, ತುಂಬಾ ಹಚ್ಕೊಂಡವ್ರನ್ನ ಬಿಟ್ಟು ಬದುಕೋದು ತುಂಬಾ ಕಷ್ಟ ಆಗತ್ತೆ. ಸುಬ್ಬು, ನನ್ನ ನಂದಿನಿನೇ ತಗೊಳಪ್ಪ. ನಾವು ತುಂಬ ದೂರ ಇದ್ದು ತುಂಬ ನೋವು ಅನುಭವಿಸ್ಬಿಟ್ಟಿದ್ದೀವಿ. ಹಾಗಾಗಿ ನನ್ನ ಮಗಳು ಅಳಿಯ ಆ ನೋವನ್ನು ಪಡಬಾರ್ದು. ನೀನು ಎಲ್ಲೇ ಇರು, ಹೇಗೆ ಇರೋ, ಆದರೆ ಶ್ರಾವಣಿ ಜೊತೆಗಿರು.